ನಮಸ್ಕಾರ. ನಮಸ್ತೆ. ನಮ್ಮ ಹೆಸರು ಸರ್? ನಮ್ಮ ಹೆಸರು ನರಸಿಂಹಮೂರ್ತಿ ಅಂತ. ನರಸಿಂಹಮೂರ್ತಿ. ತಾವು ಯಾವ ತಾಲೂಕ್ ಪಂಚಾಯತಿ ಸದಸ್ಯರಾಗಿ ಆಯ್ಕೆ ಆಗಿರುವಂಥದ್ದು? ನಾನು ಬಿದಲೂರು ತಾಲೂಕ್ ಪಂಚಾಯತಿ ಸದಸ್ಯರಾಗಿ ಆಯ್ಕೆ ಆಗಿದ್ದೀನಿ. ಇದೇ ಮೊದಲನೇ ಬಾರಿನ ಸರ್ ತಾವು ರಾಜಕೀಯಕ್ಕೆ ಬಂದಿರುವಂಥದ್ದು? ಇದೇ ಮೊದಲನೇ ಬಾರಿ ರಾಜಕೀಯಕ್ಕೆ ಬಂದಿದ್ದು. ಮೊದಲನೇ ಬಾರಿನೇ ನಿಂತು ಮೊದಲನೇ ಬಾರಿನೇ ಗೆದ್ದಿದ್ದೀರಾ. ಹೇಗೆ ಅನಿಸ್ತಿದೆ ಸರ್ ನಿಮ್ಮ ರಾಜಕೀಯ ಜೀವನ? ಸರ್ ತುಂಬ ಚೆನ್ನಾಗಿದೆ. ಆದರೆ ಇದರಲ್ಲಿ ತುಂಬ ಒಡಕುಗಳು ಬರೋವಂಥದ್ದು ಪೊಲಿಟಿಕಲ್ ಅಂದಮೇಲೆ ಬೇರೆ ಬೇರೆ ರೀತಿ ಇದ್ದೇ ಇರುತ್ತೆ. ಅದನ್ನು ನಿಭಾಯಿಸ್ಕೊಳ್ಳುವಂಥ ಶಕ್ತಿ ನಮ್ಮಲ್ಲಿರಬೇಕು. ಆಮೇಲೆ ನಾನು ಒಬ್ಬ ಜನಪ್ರತಿನಿಧಿಯಾಗಿ ಆಯ್ಕೆ ಆದಮೇಲೆ ನನ್ನ ಕೆಲಸ ಕಾರ್ಯಗಳನ್ನು ಯಾವ ರೀತಿ ಮಾಡಬೇಕು ಅಂತ ನಾನೇ ಒಂದು ಟಾರ್ಗೆಟ್ ಫಿಕ್ಸ್ ಮಾಡ್ಕೊತೀನಿ. ಅದನ್ನು ನಾನು ಯಾವುದೇ ಹಳ್ಳಿಗಾಗಲಿ ಏನೇ ಕೆಲಸ ಕೊಡಬೇಕಾದ್ರೂ ಮುಂದಾಲೋಚನೆ ಮಾಡಿ ಇಂಥ ಹಳ್ಳಿಯಲ್ಲಿ ಇಂಥ ಕೆಲಸ ಇಲ್ಲ ಅಂತ ಇಂಥದ್ದಿಲ್ಲ ಅಂತ ಗೊತ್ತಾಗಿ ನಾನೇ ತಿಳ್ಕೊಂಡು ಒಂದು ಸಾರಿ ಒಂದು ರೌಂಡ್ ಹಾಕ್ತೀನಿ ಎಲ್ಲ ಹಳ್ಳಿಯಲ್ಲೆಲ್ಲ ರೌಂಡ್ ಹಾಕಿ ಇಂಥ ಊರಲ್ಲಿ ಇಂಥ ಚರಂಡಿ ಕೆಲಸ ಇಲ್ಲ, ಇಂಥದ್ದೊಂದು ಕಾಂಕ್ರೀಟ್ ರಸ್ತೆ ಇಲ್ಲ, ಇಂಥದ್ದು ಒಂದು ಹಸು ಕೊಡಬೇಕು, ಒಂದು ಕುರಿ ಕೊಡಬೇಕು, ಇಲ್ಲ ಒಂದು ಮಿಷಿನ್ ಕೊಡಬೇಕು ಅಂತ ಹೇಳಿದಾಗ ನಾನೇ ಗುರುತಿಸಿ ಸ್ವತಃ ಕೊಡ್ತೀನಿ. ನನಗೆ ಯಾಕಂದರೆ ಇದಕ್ಕಿಂತ ಮುಂಚೆ ನಾನು NGOಗಳಲ್ಲಿ ಕೆಲಸ ಮಾಡಿ ಮತ್ತು ಅದೇ ತಾಲೂಕ್ ಪಂಚಾಯತಿಯಲ್ಲಿ SGS ಪ್ರಾಜೆಕ್ಟಲ್ಲಿ ಕೆಲಸ ಆಗಿರೋದ್ರಿಂದ ನಾನೇನು ಮಾಡ್ತೀನಿ, ನೇರವಾಗಿ ಜನಗಳನ್ನು ಗುರುತಿಸಿ ಕೊಡ್ತಾ ಇದ್ದೀನಿ. ಅದರಿಂದ ನನಗೆ ತುಂಬ ಸಂತೋಷ ಇದೆ. ಜನನೂ ನಮಗೆ ಇವರು ಏನೋ ಒಂದು ಗೆದ್ದಿದ್ದಕ್ಕೆ ಏನೋ ಒಂದು ಮಾಡ್ತಾ ಇದ್ದಾರೆ ಅಂತ ಒಂದು ಮಾತು ಹೇಳ್ತಾ ಇದ್ದಾರೆ. ನನಗೆ ಅದು ಒಂದು ತೃಪ್ತಿ ಕೊಡ್ತಾ ಇದೆ. ಸರ್ ಯಾವ ರೀತಿ ಒಂದು ರಾಜಕೀಯ ಬರಬೇಕು ಅಂತ ತಮ್ಮದು ಉಂಟು ಸರ್? ನನಗೆ ರಾಜಕೀಯಕ್ಕೆ ಬರಲೇಬೇಕು ಅಂತ ಅನ್ನೋ ಒಂದು ಉದ್ದೇಶ ಇರಲಿಲ್ಲ. ಒತ್ತಾಯದ ಮೇರೆಗೆ ರಾಜಕೀಯ. ಹೆಂಗಂದರೆ ಈಗ ಏನೋ ಕ್ಯಾಟಗಿರಿ ಒಂದ್ಸಾರಿ ಅನೌನ್ಸ್ ಆಯಿತು. ಕ್ಯಾಟಗಿರಿ ಅನೌನ್ಸ್ ಆಗಿದ ತಕ್ಷಣ ಹಿಂಗೆ ನಾನು ಸ್ನೇಹಿತರು ತುಂಬ ಜನ ಇದ್ದಿದ್ದರಿಂದ ಎಲ್ಲ ಒಂದು ಕಡೆಗೆ ಒಂದು ರೆಸಾರ್ಟಲ್ಲಿ ಮೀಟಿಂಗ್ಸ್ ಹೇಳಿದ್ದಂಥ ಸಂದರ್ಭದಲ್ಲಿ ನಿಮ್ಮ ಕ್ಷೇತ್ರದಲ್ಲಿ ಈ ಥರ ಕ್ಯಾಟಗಿರಿ ಈಗ ನಿನಗೆ ಸಿಕ್ಕಿದೆ, ನಿಂತ್ಕೋ ಅಂತ ಹೇಳಿದಾಗ ಅದನ್ನು ನಮ್ಮ ಅಣ್ಣವರು ಒಬ್ಬ ಇದ್ದರು, ನಮ್ಮ MLA ಸಾಹೇಬ್ರನ್ನ ಕೇಳಿದೆ. ಅಣ್ಣ ನಾನು ಈ ಥರ ಈ ಕ್ಯಾಟಗಿರಿ ಇದೆ ಅಂದರು. ಅವರಿದ್ದುಕೊಂಡು ಸರಿನಪ್ಪ ನಿನಗೇನಾದರೂ ಜೆಂಟ್ಸ್ ಏನಾದರೂ ಬಂದರೆ ನಿಂತ್ಕೋ ಅಂತಂತಂದು ನಿಂತೆ. ನನಗೆ ಈ ಕೆಲಸ ಮಾಡಿರೋದ್ರಿಂದ NGOಗಳಲ್ಲೆಲ್ಲ ಕೆಲಸ ಮಾಡಿಕೊಂಡು ತಾಲೂಕ್ ಪಂಚಾಯತಿಯಲ್ಲಿ ಸೇವೆ ಮಾಡ್ತಾ ಇದ್ದಿದ್ದರಿಂದ ಜನಸಂಪರ್ಕ ಚೆನ್ನಾಗಿದ್ದರಿಂದ ನನಗೂ ಒಂದು ಅಡ್ವಾಂಟೇಜ್ ಆಗಿ ನಾನು ಈಗ ಗೆಲ್ಲೋದಕ್ಕೆ ಒಂದು ಅವಕಾಶ ಆಯಿತು. ಸರ್ ನಿಮ್ಮ ಕುಟುಂಬದಲ್ಲಿ ನೀವು ಮೊದಲಿಗರ ಅಥವಾ? ಸರ್ ನಾನು ನಮ್ಮ ಕುಟುಂಬದಲ್ಲಿ ಮೂರನೇವರು. ನಾನು ಈಗ ನನಗಿಂತ ದೊಡ್ಡವರು ಇಬ್ಬರಿದ್ದಾರೆ, ಅಕ್ಕ ಒಬ್ಬರಿದ್ದಾರೆ, ಅಣ್ಣ ಒಬ್ಬರಿದ್ದಾರೆ. ನನಗಿಂತ ಒಂದು ತಂಗಿ ಒಂದಿದೆ. ಅಣ್ಣ ಬಂದು ಗಾರ್ಮೆಂಟ್ಸಲ್ಲಿ ಕೆಲಸ ಮಾಡ್ತಾರೆ. ಅಕ್ಕ ಬಂದು ಬೇರೆ ಕಡೆಗೆ ಮದುವೆ ಮಾಡಿಕೊಟ್ವಿ. ತಂಗಿ ಬಂದು ಡಿಗ್ರಿ ಮಾಡ್ತಾ ಇದೆ. ನಾವು ಈಗ ಈ ವೃತ್ತಿ ನಿಮ್ಮ ಕುಟುಂಬದಲ್ಲಿ ರಾಜಕೀಯಕ್ಕೆ ಬಂದಿರುವಂತರು ತಾವೇ? ಹೌದು, ನಾವೇ ಮೊದಲಿಗೆ ನಾವೇನೆ. ಇದಕ್ಕೆ ಮುಂಚೆ ನಾವು ಯಾರೂ ರಾಜಕೀಯದಲ್ಲಿ ಇದ್ದವರಲ್ಲ. ಸರ್ ಈ ಬಾರಿ ಗೆದ್ದಂತ ನಿಮ್ಮ ಲೀಡಿಂಗ್ ವೋಟ್ ಏನಿತ್ತು ಸರ್? ಸರ್ ಈಗ ಲೀಡಿಂಗಲ್ಲಿ ಒಬ್ಬರು ಬೇರೆಯವರಿಂದ ಕನಮಂಗಲ ಪಂಚಾಯತಿಯಿಂದ ಪ್ರಭಾ ಅನ್ನೋರಿಗೆ 1200 ವೋಟಿಂದ ಲೀಡ್ ಬಂದಿತ್ತು ಅವ್ರದ್ದು. ನಮ್ದೆಲ್ಲ ಈಗ ಮಿಕ್ಕಿದವ್ರದೆಲ್ಲ 200, 300, 50, 100 ಈ ಥರ ಇತ್ತು. ಆದ್ರೂ ತಾಲೂಕ್ ಪಂಚಾಯತಿ ಈಗ ಏನಿದೆಯೋ ಅದೆಲ್ಲ ನಮ್ಮ JDS ಕೈವಶ ಆಗಿದೆ. ನಾವು ಈಗ 8 ಜನ ಸದಸ್ಯರಿದ್ದೀವಿ ತಾಲೂಕ್ ಪಂಚಾಯತಿಯಲ್ಲಿ. ಈಗ ಎಲ್ಲ ಒಂದು ಕಡೆಗೆ ತಾಲೂಕಲ್ಲಿ ಪಕ್ಷ ಚೆನ್ನಾಗಿ ಬೆಳೆಸಿದ್ದೀವಿ, ಉಳಿಸಿದ್ದೀವಿ ಅನ್ನೋದಕ್ಕೆ ಒಂದು ಅದರಲ್ಲಿ ಒಂದು ಆಗ ಗೆದ್ದಂಥ JDS ಪಕ್ಷದಲ್ಲಿ ಗುರುತಿಸ್ಕೊಂಡಿದ್ದೀವಿ. ಟೋಟಲ್ ಎಷ್ಟು ವೋಟ್ಗಳನ್ನು ಪಡೆದಿದ್ದೀವಿ ಸರ್ ತಾವು? ಸರ್ ನಾನು 2300 ಚಿಲ್ಲರೆ ವೋಟ್ಸ್ ಏನೋ 43 ವೋಟ್ ಏನೋ ಬಂದಿದೆ. ನಾನು 55ರಿಂದ 60 ವೋಟಿಂದ ವಿಜೇತನಾಗಿದ್ದೀನಿ. ಸರ್ ಎಷ್ಟು ವರ್ಷದ ರಾಜಕೀಯ ಒಡನಾಟಗಳಿದೆ? ನನಗೆ ಈಗ 10 ವರ್ಷದ ರಾಜಕೀಯ ಒಡನಾಟ ಇದೆ. ಅದಕ್ಕೆ ಮುಂಚೆ ನಾನು ಬೇರೆ ಬೇರೆ ಇದರಲ್ಲೆಲ್ಲ ಬೆಳ್ಕೊಂಡು ಬಂದಂಥನು. ಆಮೇಲೆ ನನಗೆ ಇದರಲ್ಲಿ ಇದಕ್ಕಿಂತ ಮುಂದೆನೂ ನಮ್ಮ ತಂದೆಯವರೆಲ್ಲನೂ ಇಲ್ಲಿ ಬಿದ್ಲೂರಲ್ಲಿ ನಾಗರಾಜಯ್ಯನವರು ಅಂತಿದ್ರು. ನಾಗರಾಜಯ್ಯನವ್ರ ಕಾಲದಿಂದನೂ ನಮ್ಮ ತಂದೆಯವರು JDS ಅಲ್ಲೇ ಹುಟ್ಟು ಬೆಳೆದ್ರು. ಆದರೆ ನಮ್ಮ ತಂದೆಯವರಿಗೆ ಅಕ್ಷರ ಜ್ಞಾನ ಇಲ್ದಿರೋದ್ರಿಂದ ಅವರೇನು ಎಲ್ಲೂ ತೊಡಸ್ಕೊಳ್ಳಿಲ್ಲ. ಹಾಗಾಗಿ ನಾವು ಓದ್ಕೊಂಡು ಬೇರೆ ಕಡೆ ಇದ್ದಂಥ ಒಂದು ಸಂದರ್ಭದಲ್ಲಿ ಆ ಒಂದು ಇದ್ರ ಮೇರೆಗೆ ನಮಗೆ ಇದೇ ಪಕ್ಷದಲ್ಲಿ ಒಂದು ಸ್ಥಾನ ಅಂತ ನಮ್ಮೂರಲ್ಲಿ ಹಿರಿಯ ಮುಖಂಡರೆಲ್ಲ ಸೇರಿ ನಮಗೆ ಅದೊಂದು ಗುರುಸ್ಕೊಟ್ರು. ನಾವಾಗ ಈ ಪಕ್ಷದಿಂದ ಈಗ ಗೆದ್ದಿದ್ದೀವಿ. ಸರ್ ಈಗ ತಾಲೂಕ್ ಪಂಚಾಯತಿ ಸದಸ್ಯರಾಗಿ 3 ವರ್ಷ ಅವಧಿ ಕಳೆದಿದ್ದಾರೆ. ಈ 3 ವರ್ಷ ಅವಧಿಯಲ್ಲಿ ಯಾವ ರೀತಿಯಾದಂಥ ಒಂದು ಅಭಿವೃದ್ಧಿ ಕಾರ್ಯಗಳಾಯಿತು ಸರ್ ತಮ್ಮ ಕ್ಷೇತ್ರಕ್ಕೆ? ಸರ್ ನೋಡಿ, ನಾನು ಇದುವರೆಗೂ ಈಗ 2-3 ವರ್ಷ ಮುಗಿದೇ ಹೋಯ್ತು. ನಂದು ಇನ್ನೊಂದು 2 ವರ್ಷ ಇದೆ. ಈಗ ನಾನು ಜನಗಳಲ್ಲಿ ಪ್ರೀತಿ ಪಾತ್ರನಾಗಬೇಕು ಅಂದರೆ ನನಗೂ ಒಂದು ತುಂಬ ಆಸೆ ಇದೆ. ಇನ್ನು ನನಗೂ ಚಿಕ್ಕ ವಯಸ್ಸು, ರಾಜಕೀಯದಲ್ಲಿ ಬೆಳಿಬೇಕು, ಮುಂದೆ ಏನಾದರೂ ಒಂದು ಸಾಧನೆ ಮಾಡಬೇಕು ಅಂತ ಒಂದು ಆಸೆ ಇದೆ. ಈಗ ನೋಡಿ ಎಲ್ಲ ಊರುಗಳಲ್ಲೂ ನಾನು ಪ್ರತಿಯೊಂದು ಊರಲ್ಲೂ ಕೆಲಸ ಮಾಡಿಸಿದ್ದೀನಿ. ಕೆಲಸಗಳು ಮಾಡಿಸಿ ಈಗ ಬೇರೆ ಊರುಗಳಲ್ಲೆಲ್ಲ ಹೇಳ್ತಾರೆ, ನೀವು ಬಂದ ಮೇಲೆ ನಮ್ಮೂರಲ್ಲಿ ಕೆಲಸಗಳಾಗಿದ್ದು ಈಗ ತುಂಬ ಇಂಥದ್ದೆಲ್ಲ ಮುಂಚೆ ಇರಲಿಲ್ಲ ಅಂತ ಹೇಳ್ತಾ ಇದ್ದಾರೆ. ನಮಗದು ತೃಪ್ತಿ ಕೊಡ್ತಾ ಇದೆ. ಈಗ ನೀವೇ ನೋಡಿದ್ದೀರಾ, ಇಲ್ಲಿ ಒಂದು ಚರಂಡಿ ಕೆಲಸ ಆಗ್ತಾ ಇದೆ. ಇಲ್ಲೊಂದು 4-5 ಲಕ್ಷ ರೂಪಾಯಿ ಕೆಲಸ ಮಾಡಿಸ್ತಾ ಇದ್ದೀವಿ. ಇದು ಮುಂಚೆ ಆಳು ಬಿದ್ದೋಯ್ತು. ಸುಮಾರು ಶಾನಭೋಗರ ಪಟೇಲರ ಕಾಲದಿಂದನೂ ಇದು ರಸ್ತೆನೇ ಇರಲಿಲ್ಲ.
ನಾನು ಗೆದ್ದ ಮೇಲೇ ಇಲ್ಲಿಗೆ ಸುಮಾರು ಹೋದ ಸಾರಿ ಒಂದು 2 ಲಕ್ಷ ರೂಪಾಯಿ ಹಾಕಿ ರಸ್ತೆ ಅಭಿವೃದ್ಧಿ ಮಾಡಿಸಿದ್ದೆ. ಈ ಸಾರಿ ಮೆಟ್ಲಿಂಗು ಪ್ಲಸ್ ಚರಂಡಿ ಕಾಮಗಾರಿ ಒಂದು ರಸ್ತೆನ ಇಲ್ಲಿಂದ ಲಾಸ್ಟ್ವರೆಗೂ ಹಾಕ್ಸಿದ್ದೀವಿ. ಈಗ ಇಲ್ಲಿರ್ತಕ್ಕಂಥ ಈ ಏರಿಯಾದಲ್ಲಿ ಇರ್ತಕ್ಕಂಥ ಜನಗಳಿಗೆ ಈಗ ಒಂದು ರಸ್ತೆ ಅನುಕೂಲ ಆಗಿದ್ದರಿಂದ ಎಲ್ಲರೂ ತುಂಬ ವ್ಯಕ್ತಪಡಿಸ್ತಾ ಇದ್ದಾರೆ, ಒಳ್ಳೆತನನ ವ್ಯಕ್ತಪಡಿಸ್ತಾ ಇದ್ದಾರೆ. ನಮಗೆ ಅದೊಂದು ತೃಪ್ತಿ ತಂದಿದೆ. ಬೇರೆ ಊರುಗಳಿಗೆಲ್ಲರೂ ಕೆಲಸ ಕೊಟ್ಟಿದ್ದೀವಿ, ಅಲ್ಲೂ ಚೆನ್ನಾಗಿ ಕೆಲಸಗಳಾಗಿದೆ. ನಾನು ಇದೆಲ್ಲ ವಿಡಿಯೋ ಫೋಟೋಸ್ ಎಲ್ಲ ಬೇಕಾದರೆ ನಿಮಗೆ ಅಲ್ಲಿ ಒಂದು ಇದರಲ್ಲಿ ಹೋಗ್ಬಿಟ್ರೆ ಅಲ್ಲಿ ನೀವು ಬಂದಂಥ ಮಾಳಿಗೆನಲ್ಲಿ ಗೇಟ್ಗೆ ಹೋಗ್ಬಿಟ್ರೆ ಅಲ್ಲೊಂದು ಫೋಟೋ ಸ್ಟುಡಿಯೋ ಇದೆ. ಇವತ್ತು ನಾನು ಏನೇನು ಮಾಡಿದ್ದೀನಿ ಅದು ನನ್ನದೇ ಒಂದು ವೆಬ್ಸೈಟ್ ಇದೆ, ಫೋಲ್ಡರ್ ಇದೆ. ನನ್ನ ಫೋಲ್ಡರಲ್ಲಿ ಹಾಕಿ ಇಟ್ಬಿಟ್ಟಿದ್ದೀನಿ. ಓಕೆ ಸರ್. ಸರಿ, ಹಾಗಾದ್ರೆ 3 ವರ್ಷ ಅವಧಿಯಲ್ಲಿ ಇಷ್ಟೆಲ್ಲ ಅಭಿವೃದ್ಧಿ ಕಾರ್ಯಗಳು ಮಾಡಿದ್ದೀರಾ. ತಮ್ಗೆ ಉಳಿದಿರುವಂಥ ಇನ್ನೂ 2 ವರ್ಷ ಅವಧಿ ಇದೆ ಕಾಲಾವಧಿ. ಆ ಕಾಲಾವಧಿಯಲ್ಲಿ ಯಾವ ರೀತಿಯಂತ ಒಂದು ಬದಲಾವಣೆ ತರಬೇಕು ಅಂತ ಅಂದ್ಕೊಂಡಿದ್ದೀವಿ ತಮ್ಮ ಕ್ಷೇತ್ರ? ಸರ್, ನನಗೆ ಈಗ ಏನು ನನ್ನ ಕ್ಷೇತ್ರ ಇದೆ ಇದುವರೆಗೂ ಇಲ್ಲಿ JDS ಕೈ ಬಿಟ್ಟು ಹೋಗಿಲ್ಲ. ನಾನೇ ಇರ್ಬೋದು, ನನಗಿಂತ ಹಿಂದೆ ಇರೋರಾಗಿರ್ಬೋದು. ಆದರೆ ಅವ್ರು ಏನು ಹಿಂದೆ ಬುನಾದಿ ಹಾಕಿಕೊಟ್ಟು ಹೋಗಿದ್ದಾರೋ ಅದನ್ನು ನಾನು ಉಳಿಸೋದಕ್ಕೆ ಈ 2 ವರ್ಷದಲ್ಲಿ ಏನೇನು ಕೆಲಸಗಳಿದೆ ನನ್ನ ಕ್ಷೇತ್ರದಲ್ಲಿ ಕಂಪ್ಲೀಟಾಗಿ ಎಲ್ಲ ಮಾಡಿಸಿ ಬೇರೆ ಕಡೆಯಿಂದನೂ ಬೇರೆ ಒಂದು ನಮ್ಮ ಶಾಸಕರ ಅನುದಾನ ಇರುತ್ತೆ, ಬೇರೆ ಬೇರೆಯವ್ರದ್ದೆಲ್ಲ ಇರುತ್ತೆ, ಅದರಿಂದನಾದರೂ ತಂದು ಎಲ್ಲ ಕೆಲಸಗಳನ್ನು ಮಾಡಿಸಿ ನಾನು ಇನ್ನೂ ಅಭಿವೃದ್ಧಿ ಮಾಡಬೇಕು. ಈ 2 ವರ್ಷದಲ್ಲಿ ಇಂಥವ್ರಿದ್ರು ಇಂಥ ಕಾಲದಲ್ಲಿ ಹಿಂಗಾಯ್ತು ಅನ್ನೋದಕ್ಕೆ ಒಂದು ಹೆಸರು ಮಾಡಬೇಕು ಅಂತ ನಾನು ತುಂಬ ಶತಾಯಗತಾಯ ಪ್ರಯತ್ನ ಪಡ್ತಾ ಇದ್ದೀನಿ. ಸರ್, ಇದೇ ರೀತಿ ಒಂದು ರಾಜಕೀಯದಲ್ಲಿ ಬೆಳೀತೀರಾ ಸರ್? ಖಂಡಿತ ಆಸೆ ಇದೆ. ಆದರೆ ನಾನು ಜಿಲ್ಲಾ ಮಟ್ಟದಲ್ಲಿ ಬೆಳಿಬೇಕು ಅಂತಲೂ ಆಸೆ ಇದೆ. ಆಸೆಗೆ ಮಿತಿ ಇಲ್ಲ. ಆದರೆ ನಾನೊಬ್ಬ ಬಡ ಕುಟುಂಬದಲ್ಲಿ ಹುಟ್ಟಿರೋನು. ಈಗ ನೀವು ನೋಡಿದ್ದೀರ ನಮ್ಮ ಮನೆ. ನಮ್ಮ ತಂದೆಯವರೆಲ್ಲ ಕೂಲಿ ನಾಲಿ ಮಾಡಿ ಜೀವನ ಮಾಡ್ತಾ ಇದ್ದಂಥ ವ್ಯಕ್ತಿಗಳ ಹೊಟ್ಟೆಯಲ್ಲಿ ನಾನು ಹುಟ್ಟಿ ಇವತ್ತಿನಲ್ಲಿ ಈ ಮಟ್ಟಕ್ಕೆ ನಮ್ಮ ತಂದೆಯವರೆಲ್ಲ ಬೆಳೆಸಿದ್ದಾರೆ. ನಾನು ಮೊದಲು ಅಪ್ರಿಷಿಯೇಟ್ ಮಾಡೋದು ನಮ್ಮ ತಂದೆ ತಾಯಿಗೆ. ಆಮೇಲೆ ಇದ್ರ ಜೊತೆಯಲ್ಲಿ ನನಗೆ ಸಾಥ್ ಕೊಟ್ಟಂಥವ್ರು, ನನಗೆ ನನ್ನ ಇದಕ್ಕೆ ಕೊಟ್ಟಂಥವ್ರು ನಮ್ಮ ಅಣ್ಣ ಶಾಸಕರು ಪರಮೇಶ್ವರಣ್ಣವರು. ನಾನು ಅವ್ರಿಗೆ ಯಾವತ್ತೂ ರಾಜಕೀಯ ಗುರುಗಳು ಅಂತ ನನಗೆ ಈಗ ಗುರುಗಳು ಅವರೇ, ತಂದೆನೂ ಅವರೇ. ರಾಜಕೀಯದಲ್ಲಿ ಮಾತ್ರ ನಾನು ಅವ್ರನ್ನ ಯಾವತ್ತೂ ಅಷ್ಟೇ ಮರೆಯೋಂಗೂ ಇಲ್ಲ. ಇಡೀ ನನ್ನ ಫ್ಯಾಮಿಲಿಯಲ್ಲಿ ಅವರು ಫಸ್ಟ್ ನಮ್ಮ ತಂದೆಯವ್ರನ್ನ ನಾನು ಇದು ಮಾಡ್ತಾ ಇದ್ದೀವಿ. ಫಸ್ಟ್ ಅವರು, ಆಮೇಲೆ ನಮ್ಮ ತಂದೆ. ಈಗ ನನಗೆ ಸರ್, ಈ ಸಂದರ್ಭದಲ್ಲಿ ಅವ್ರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಸರ್? ನಮ್ಮ ಅಣ್ಣವ್ರಿಗೆ ಈ ಸಂದರ್ಭದಲ್ಲಿ ಕೇಳ್ಕೊಳ್ಳೋದೇನೆಂದರೆ, ಇಲ್ಲ ಒಂದು ಕಡೆ ನಾನು ಕೆಲಸ ಮಾಡಿಕೊಂಡು 6,000 7,000 ಸಂಬಳ ತಗೊಳ್ತಾ ಇದ್ದಂಥ ಒಂದು ಹುಡುಗನಿಗೆ ಈ ಮಟ್ಟಕ್ಕೆ ನನ್ನ ಬೆಳೆಸಿ ಈ ಥರ ಜನಸೇವೆ ಮಾಡೋದಕ್ಕೆ 10 ಜನದಲ್ಲಿ ಗುರುತಿಸಿ ನನಗೆ ಈ ಸ್ಥಾನನ ಕಲ್ಪಿಸ್ಕೊಟ್ಟಿದ್ದಾರೆ. ಅವರು ನಾನು ನಮ್ಮ ತಂದೆ ತಾಯಿಗಿಂತ ಹೆಚ್ಚಾಗಿ ನಾನು ಅವ್ರಿಗೆ ಪ್ರೀತಿಸ್ತೀನಿ, ಅವ್ರಿಗೆ ಋಣಿಯಾಗಿರ್ತೀನಿ, ಕೃತಜ್ಞತೆ ಸಲ್ಲಿಸ್ತೀನಿ. ಯಾವತ್ತೂ ನಾನು ನಮ್ಮ ಶಾಸಕರು ಪರಮೇಶ್ವರಣ್ಣವರು ಏನು ಹೇಳ್ತಾರೋ ನಾವು ಅದರ ಹಾದಿಯಲ್ಲಿ ನಡೆಯುವಂಥ ವ್ಯಕ್ತಿ ನಾನು. ಸರ್, ಕಡೆಯದಾಗಿ ಈ ಸಂದರ್ಭದಲ್ಲಿ ನಿಮ್ಮ ಉಳಿದ ಸದಸ್ಯರಿಗೆಲ್ಲ ಏನು ಕಿವಿ ಮಾತಾಡೋಕ್ಕೆ ಇಷ್ಟಪಡ್ತೀರಾ ಸರ್ ತಾವು? ನಾನು ನಮ್ಮ ತಾಲೂಕ್ ಪಂಚಾಯತಿಯಲ್ಲಿ 14 ಜನ ಸದಸ್ಯರಿದ್ದೀವಿ. 14 ಜನ ಸದಸ್ಯರಲ್ಲಿ ನಾವು 8 ಜನ ಕಾಂಗ್ರೆಸ್ಸಿಂದ, 8 ಜನ ದಳದಿಂದ ಗೆದ್ದಿದ್ದೀವಿ, 6 ಜನ ಕಾಂಗ್ರೆಸ್ಸಿಂದ ಇದ್ದಾರೆ. ಅವರು ನಾವು ಇದುವರೆಗೂ ಒಂದು ಸ್ವಲ್ಪ ಏರುಪೇರು ಏನು ಅನ್ನೋದು ಬರ್ತಾ ಇಲ್ಲ. ಅವ್ರಿಗೂ ಅಷ್ಟೇ ನಾನು ಹೇಳೋದು 2014ನೇ ಇಸ್ವಿಯಲ್ಲಿ ಅವ್ರಿಗೂ ದೇವರು ಒಳ್ಳೇದು ಮಾಡಲಿ, ಎಲ್ಲ ಕೆಲಸ ಕಾರ್ಯಗಳನ್ನು ಎಲ್ಲರೂ ಒಟ್ಟೊಟ್ಟಿಗೆ ಎದ್ದುಕೊಂಡು ಚೆನ್ನಾಗಿ ಮಾಡ್ಕೊಂಡು ಹೋಗ್ಬೇಕು ಅಂತ ಆಶಿಸುತ್ತಾ, ನಾವು ಏನಂದರೆ ಇದುವರೆಗೂ ನಮ್ಮ ತಂಡ ಅಂತ ಏನಿತ್ತು ಇದುವರೆಗೂ ಯಾರೋ ಒಂದು ಸಾರಿನೂ ನಾವು ಯಾರೂ ಕಿತ್ಲಾಡ್ಕೊಂಡಿಲ್ಲ. 14 ಜನನೂ ಚೆನ್ನಾಗಿ ಬಂದಿದ್ದೀವಿ. ಮುಂದೇನೂ ಅಷ್ಟೇ ನಾವೆಲ್ಲರೂ ಇಳಿದು ಹೋಗೋಷ್ಟೊತ್ತಿಗೆ ಎಲ್ಲರೂ ಏನಾದರೂ ಅಭಿವೃದ್ಧಿ ಕೆಲಸಗಳನ್ನು ಮಾಡಿ, ನಾವಿರ್ತಕ್ಕಂಥ ಯಾರೋ ನಮ್ಮ ಅಧ್ಯಕ್ಷರಿದ್ದಾರೆ, ಉಪಾಧ್ಯಕ್ಷರಿದ್ದಾರೆ, ನಾವು ಸಾಯಿ ಸಮಿತಿ ಅಧ್ಯಕ್ಷನೀಗ ನಾವಿದ್ದೀವಿ. ನಾವೆಲ್ಲರ ಒಂದು ನೇತೃತ್ವದಲ್ಲಿ ನಮ್ಮ ತಾಲೂಕ್ ಪಂಚಾಯತಿಯನ್ನು ಚೆನ್ನಾಗಿ ಉಳಿಸಿ ಬೆಳೆಸ್ಬಿಟ್ಟು ಈಚೆ ಬಂದರೆ ಯಾರಾದರೂ ನೋಡಿದ್ರೆ ಇಂಥವ್ರು ಫೀಲ್ಡಲ್ಲಿ ಇಂಥವ್ರು ಇದ್ರು ಹಿಂಗೆ ಮಾಡ್ಬಿಟ್ಟು ಹೋದ್ರು ಅಂತ ಅನ್ನೋದ ಒಂದು ಮಾತಾಡಿದ್ರೆ ಹೆಸರು ಹೊಡಿಲಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸರ್, ನೀವು ಈ ಮೊದಲನೇ ಬಾರಿನೇ ಒಬ್ಬ ತಾಲೂಕ್ ಪಂಚಾಯತಿ ಸದಸ್ಯರಾಗಿ ಆಯ್ಕೆ ಆಗ್ಬೇಕಾದ್ರೆ ನಿಮ್ಮ ಕ್ಷೇತ್ರದ ಪ್ರತಿಯೊಬ್ಬ ಮತ ಬಂದವರೇ ಕಾರಣ. ಹೌದೌದು. ಈ ಸಂದರ್ಭದಲ್ಲಿ ನಿಮ್ಮ ಮತ ಬಂದವರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಸರ್? ನಾನು ನಮ್ಮ ಕ್ಷೇತ್ರದ ಮತದಾರರಲ್ಲಿ ವಿನಂತಿ ಮಾಡ್ಕೊಳ್ಳೋದೇನೆಂದರೆ, ನನ್ನ ಗೆಲ್ಲಿಸಿರೋದಕ್ಕೆ ನಾನು ಯಾವತ್ತೂ ಅವ್ರಿಗೆ ಚಿರಋಣಿಯಾಗಿರ್ತೀನಿ. ಅವ್ರು ಇಲ್ಲದೇ ಇದ್ದಿದ್ರೆ ನಾನು ಈ ಸ್ಥಾನಕ್ಕೆ ಇವತ್ತು ಬರೋಕ್ಕಾಗ್ತಾ ಇರಲಿಲ್ಲ. ಅವರು ನನ್ನನ್ನು ನೋಡಿ ನನ್ನಿರ್ತಕ್ಕಂಥ ನನ್ನ ಬುದ್ಧಿಗೆ ಮತ್ತು ಒಳ್ಳೆ ಹುಡುಗ, ಒಳ್ಳೆ ಆ್ಯಕ್ಟಿವ್ ಆಗಿದ್ದಾನೆ, ಇವ್ನು ನಿಲ್ಸಿದ್ರೆ ಏನೋ ಒಂದು ಮಾಡ್ತಾನೆ ಅಂತೇಳಿ ಜನ ಇಷ್ಟಪಟ್ಟು ನನಗೆ ಗೆಲ್ಲಿಸಿದ್ದಾರೆ. ನಾನು ಅವ್ರನ್ನ ಯಾವತ್ತೂ ಎಂದೆಂದಿಗೂ ಮರೆಯಲ್ಲ. ನಾನು ಮುಂದೆ ಜಿಲ್ಲಾ ಪಂಚಾಯತಿಗೆ ಹೋಗ್ತೀನೋ ಇಲ್ವೋ ನನಗಂತೂ ಗೊತ್ತಿಲ್ಲ. ಯಾಕಂದರೆ ನಾನು ಆ ಸ್ಥಾನಕ್ಕೆ ಹೋಗೋಷ್ಟು ನನ್ನ ಹತ್ರ ಏನು ದುಡ್ಡು ಇಲ್ಲ, ಏನಿಲ್ಲ. ಅವಕಾಶ ಸಿಕ್ಕಿದೆ ನನಗೆ, ಇದನ್ನು ಈಗ ಉಳಿಸ್ಕೊಂಡಿದ್ದೀನಿ. ಆ ಜನರ ಆಶೀರ್ವಾದ ನಮ್ಮ ಮೇಲೆ ಇದ್ರೆ ಮುಂದಕ್ಕೆ ದುಡ್ಡೇ ಬೇಕು ಅಂತ ಏನೂ ಇಲ್ಲ. ಜನ ಮನಸ್ಸು ಮಾಡಿದ್ರೆ ನಾನು ಮಾಡೋಂಥ ಕೆಲಸದಲ್ಲೇ ಅವ್ರು ಗುರ್ಸಿ ಕಳಿಸ್ತಾರೆ ಅಂತ ನಾನು ಜನರಲ್ಲಿ ಆಶಿಸ್ತಾ ನಾನು ಈ ಮಾತನ್ನು ಹೇಳಕ್ಕೆ ಇಷ್ಟಪಡ್ತೀನಿ. ಓಕೆ ಸರ್, ಇದೇ ರೀತಿ ಒಂದು ರಾಜಕೀಯದಲ್ಲಿ ಬೆಳೀತಾರೆ ಅಂತ ಹೇಳ್ತಾ ಇಷ್ಟು ಕಾಲ ನಮ್ಮ ಜೊತೆ ತಮ್ಮ ಮನದಾಳದ ಮಾತುಗಳನ್ನು ಹಂಚಿಕೊಂಡಿದ್ದಾರೆ. ಧನ್ಯವಾದ. ಥ್ಯಾಂಕ್ ಯು.